ಹಾಯ್ ಹಲೋ ನಮಸ್ಕಾರ. ಇದು ನಾನು ನಿಮ್ಮ ಪ್ರೀತಿಯ ಲತಾ. ಇದು ನೀವು ನೋಡ್ತಿದ್ದೀರಾ ಲತಾ ಸಚಿನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಫಂಕ್ಷನ್ ಹೋಗ್ತಾ ಇದ್ದೀನಿ, ಹಾಗೆ ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಆಫ್ ಸ್ಯಾರಿ ಫಂಕ್ಷನ್ ಇದೆ ಅಲ್ಲಿ. ಇವತ್ತಿನ ದಿನ ಹೇಗಿರುತ್ತೆ ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಫಂಕ್ಷನ್ ಕ್ಲಿಪ್ಪಿಂಗ್ಸ್ ಕೂಡ ಆದರೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ನನ್ನ ಔಟ್ಫಿಟ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇದು ವೆಲ್ವೆಟ್ ಬ್ಲೌಸು, ಹಾಗೆಯೇ ಈ ರೀತಿ ಡಿಸೈನ್ ಮಾಡಿಸಿದ್ದೀನಿ, ನೋಡ್ತಾ ಇರ್ಬೋದು. ಪಿಕಾಕ್ ಡಿಸೈನ್ ಬರುತ್ತೆ, ಸ್ವಲ್ಪ ಪಿಕಾಕ್ ಥರನೇ ಇದೆ, ಫ್ಲವರ್ ಮತ್ತು ಪಿಕಾಕ್ ಥರ. ತುಂಬಾ ಸಿಂಪಲ್ ಆಗಿದೆ ಔಟ್ಫಿಟ್ಟು, ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೇನು ಅನ್ನಿಸ್ತು? ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರ ಆ್ಯಡ್ ಮಾಡಿದ್ದೀನಿ. ಫಂಕ್ಷನ್ ಮಧ್ಯಾಹ್ನ ಆಯಿತು, ಹಾಗಾಗಿ ಹೋಗಿ ಬಂದ್ವಿ. ನಾನಿಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡು ಹೋಗಿದ್ವಿ, ಅದರ ರೆಸಿಪಿ ಕೂಡ ಇಲ್ಲಿ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಅವಲಕ್ಕಿಗೆ ಸಿಂಪಲ್ ಆಗಿ ಒಗ್ಗರಣೆಯನ್ನು ಮಾಡ್ಕೊಂಡಿದ್ದೆ. ನಾನು ಯಾವುದೇ ಒಗ್ಗರಣೆ ಮಾಡಿಕೊಂಡ್ರು ಕೂಡ ಅಥವಾ ಏನಾದರೂ ತಿಂಡಿ ಪಲ್ಯಗಳನ್ನು ಮಾಡ್ಕೊಂಡಾಗ ಆದಷ್ಟು ಐರನ್ ಕಡಾಯಿನೇ ಯೂಸ್ ಮಾಡ್ತೀನಿ. ಬೇಗ ಕೂಡ ಆಗುತ್ತೆ, ಹಾಗೆಯೇ ಟೇಸ್ಟಿಯಾಗೂ ಕೂಡ ಇರುತ್ತೆ. ಅವಲಕ್ಕಿ ಒಗ್ಗರಣೆ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಬಾಣಲೆಗೆ ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡ್ಕೊಳ್ಳೋಣ ಅಂತ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ನಂತರ ಅದಕ್ಕೆ ಒಂದು 6-7 ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ಸ್ವಲ್ಪ ಕುಟ್ಟಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು, ಅಥವಾ ಸ್ವಲ್ಪ ಕುಟಾಣಿಯಲ್ಲಿ ಕ್ರಷ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು. ನಂತರ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಒಂದು 2-3 ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಕ್ಯಾಪ್ಸಿಕಮ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಷ್ಟು ಚೆನ್ನಾಗಿ ಅಂದರೆ ಜಾಸ್ತಿ ಹಾಕ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು. ನಂತರ ಒಂದು ಪ್ಯಾಕ್ ಮಶ್ರೂಮನ್ನು ಸೇರಿಸ್ಕೊಂಡಿದ್ದೀನಿ. ಸಿಪ್ಪೆನೆಲ್ಲ ತೆಗೆದು 2 ಹೋಳಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ತುಂಬ ಚಿಕ್ಕದಾಗಿ ಮಾಡ್ಕೊಂಡ್ಬಿಟ್ರೆ ಬೆಂದಾಗ ನಮಗೆ ತಿನ್ಲಿಕ್ಕೆ ಸಿಗಲ್ಲ, ಹಂಗಾಗಿ 2 ಪೀಸ್ ಆಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ನಂತರ ಒಂದು ಲಿಡ್ಡನ್ನು ಮುಚ್ಚಿ ಒಂದು 2-3 ನಿಮಿಷ ಮತ್ತೆ ಬೇಯಿಸ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಬೇಯುತ್ತೆ. ಮಶ್ರೂಮು ನೀರನ್ನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ನಂತರ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಫುಲ್ ಡ್ರೈ ಆಗಬೇಕು, ಅಲ್ಲಿವರೆಗೂ ಬಾಡಿಸ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದ ನಂತರ ಕೊನೆಯಲ್ಲಿ ಎಲ್ಲ ಫಿನಿಶ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಸೂಪರ್ ಆಗಿರುವಂಥ ಡಿಲಿಷಿಯಸ್ ಆಗಿರುವಂಥ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿ ಆಗುತ್ತೆ. ಸೈಡ್ ಡಿಶ್ ಆಗಂತೂ ತುಂಬಾನೇ ಚೆನ್ನಾಗಿರುತ್ತೆ, ಅಥವಾ ನೀವು ಚಪಾತಿ ರೊಟ್ಟಿ ಇಂಥದ್ರ ಜೊತೆಗೂ ಕೂಡ ಕಾಂಬಿನೇಷನ್ ಆಗಿ ಮಾಡ್ಕೊಳ್ಬೋದು. ನಂತರ ಇದನ್ನ ನಾನಿಲ್ಲಿ ಐರನ್ ಕಡಾಯಲ್ಲಿ ಮಾಡ್ಕೊಂಡಿರೋದ್ರಿಂದ ನಾನಿಲ್ಲಿ ಒಂದು ಬೌಲ್ಗೆ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ತಾ ಇದ್ದೀನಿ. ಐರನ್ ಕಡಾಯಲ್ಲಂತೂ ಮಾಡಿದ್ರೆ ತುಂಬಾನೇ ಬಿಸಿ ಬಿಸಿ ಆಗಿರುತ್ತೆ, ಆ ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ. ಮಶ್ರೂಮ್ ಪೆಪ್ಪರ್ ಫ್ರೈ ಜೊತೆಗೆ ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟು. ತುಂಬಾನೇ ಹೆಲ್ದಿ ಆಗಿತ್ತು ಈ ಬ್ರೇಕ್ಫಾಸ್ಟ್ ಅಂತೂ. ಹಾಗೆಯೇ ಬ್ರೇಕ್ಫಾಸ್ಟನ್ನೆಲ್ಲ ಮುಗಿಸ್ಕೊಂಡು ನಾವು ಫಂಕ್ಷನ್ಗೆ ಮಧ್ಯಾಹ್ನ ಹೋಗಿ ಬಂದಿದ್ದು. ಹಾಗೆಯೇ ಹೋಗಿ ಬಂದಮೇಲೆ ನಾನಿಗೆ ಒಂದು ಫ್ರೂಟ್ನ ಕೂಡ ಕಟ್ ಮಾಡ್ತಾ ಇದ್ದೀನಿ. ಇದು ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ, ಹಾಗೆ ಕೆಲವರಿಗೆ ಗೊತ್ತಿರಲ್ಲ. ಇದು ರಾಮ್ಫಲ್ ಅಂತ. ಈಗ ರಾಮ್ಫಲ್ ಸೀತಾಫಲ ಆಗಿರ್ಬೋದು, ಅದೇ ತರ ಇದು ಲಕ್ಷ್ಮಣ ಫಲ ಅಂತ ಹೇಳಿ. ಈ ಲಕ್ಷ್ಮಣ ಫಲವನ್ನ ಹನುಮಾನ್ ಫಲ ಅಂತಾನು ಕೂಡ ಕರೀತಾರೆ ಕೆಲವೊಂದು ಭಾಗದಲ್ಲಿ. ಹಾಗೇನೆ ಇದು ಸೇಮ್ ನೋಡೋದಕ್ಕೆ ಹಲಸಿನ ಹಣ್ಣನ್ನ ನೋಡ್ದಾಗೆ ಆಗತ್ತೆ, ಸೇಮ್ ಅದೇ ತರ ಇರುತ್ತೆ, ಒಳಗೂ ಕೂಡ ಅದೇ ತರ ಇರುತ್ತೆ, ಕಲರ್ ಮಾತ್ರ ಚೇಂಜ್ ಇರುತ್ತೆ. ಇದರಲ್ಲಿ ಇರುವಂತ ಮಧ್ಯದಲ್ಲಿ ಇರುವಂತ ದಿಂಡನ್ನ ಕಟ್ ಮಾಡಿ ಹಾಗೆ ಅದರಲ್ಲಿ ಇರುವಂತ ಬೀಜಗಳನ್ನ ತೆಗೆದುಕೊಂಡು ಈಗ ಸೀತಾಫಲ ಎಲ್ಲ ತಿಂತೀವಲ್ಲ ಅದೇ ತರ ತಿನ್ಬೇಕಾಗತ್ತೆ. ಆದ್ರೆ ಈ ಹಲಸಿನ ಹಣ್ಣಲ್ಲಿ ಇರುವಂಗೆ ಮಧ್ಯದಲ್ಲಿ ದಿಂಡಿರುತ್ತೆ, ಇದನ್ನ ತಿನ್ಲಿಕ್ಕಾಗಲ್ಲ. ಇದನ್ನ ತೆಕ್ಕೊಂಡು ನಾವು ಆರಾಮಾಗಿ ಬೀಜಗಳನ್ನ ತೆಗೆದುಕೊಂಡು ತಿನ್ಬೋದು. ಈ ಹಣ್ಣು ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೇದು, ಡಯಟರಿ ಫೈಬರ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ಈ ಹಣ್ಣನ್ನ ನಾವು ಡೈಲಿ ಒಂದನ್ನಾದ್ರೂ ಸೇವಿಸಬಹುದು. ಅದರಲ್ಲೂ ಕ್ಯಾನ್ಸರ್ ಇರುವಂತವ್ರಿಗಂತೂ ಇದಂತೂ ಅಮೃತ ಅಂತಾನೆ ಹೇಳ್ಬೋದು. ಈ ಹಣ್ಣು ಕ್ಯಾನ್ಸರ್ ಇರುವಂತವ್ರು ತಿಂದ್ರೆ ಕೀಮೋಥೆರಪಿ ತರ ವರ್ಕ್ ಆಗುತ್ತೆ. ಇದನ್ನ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು ತಿಂದ್ರೆ ಕ್ಯಾನ್ಸರ್ ಗುಣ ಇರುವಂತ ಸೆಲ್ಸ್ ಏನಿರುತ್ತೆ ಅದನ್ನೆಲ್ಲ ಕೊಲ್ಲೋದಕ್ಕೆ ಈ ಹಣ್ಣು ತುಂಬಾನೇ ಹೆಲ್ಪ್ ಮಾಡುತ್ತೆ.
ಈ ಹಣ್ಣನ್ನ ಕ್ಯಾನ್ಸರ್ ಫ್ರೂಟ್ ಅಂತಾನೆ ಕರೀತಾರೆ. ಇದಂತೂ ಭೂಲೋಕದ ಅಮೃತ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ. ಖಂಡಿತವಾಗ್ಲೂ ನಿಮ್ಗೇನಾದ್ರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಬಂದು ತಗೊಂಡು ತಿನ್ನಿ. ತುಂಬಾನೇ ಆರೋಗ್ಯದ ಬೆನಿಫಿಟ್ಸ್ ಇದರಲ್ಲಿದೆ. ಇದನ್ನ ಸೋರ್ ಸೂಪ್ ಫ್ರೂಟ್ ಅಂತಾನೂ ಕೂಡ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಕನ್ನಡದಲ್ಲಿ ಲಕ್ಷ್ಮಣ್ ಫಲ ಅಂತ ಕರೀತಾರೆ. ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ. ಈ ಬೆಂಗಳೂರು ಸೈಡ್ ಅಲ್ಲೆಲ್ಲ ನೋಡಿದೀನಿ ಅಷ್ಟೇನೆ. ನಮ್ಮ ಹಳ್ಳಿ ಸೈಡ್ ಅಲ್ಲಂತೂ ನಾನು ನೋಡೇ ಇಲ್ಲ ಈ ಹಣ್ಣನ್ನ. ಹಾಗಿದ್ರೆ ಕ್ಯಾನ್ಸರ್ ಇರೋರು ಮಾತ್ರ ಈ ಹಣ್ಣನ್ನ ತಿನ್ಬೇಕು ಅನ್ಕೊಂಡ್ರೆ ಅದು ಸುಳ್ಳು. ಇದು ಕ್ಯಾನ್ಸರ್ ಬರ್ದೇ ಇರೋ ತರನು ಕೂಡ ನಮ್ಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಿಮ್ಗೇನಾದ್ರೂ ಕಾಣಿಸ್ತಂದ್ರೆ ತಪ್ಪದೆ ತಗೊಂಡು ತಿನ್ನಿ. ಇದು ಒಂದು ಹುಳಿ ಮತ್ತೆ ಒಂದು ಸ್ವೀಟ್ನೆಸ್ ಅನ್ನ ಕೊಡುತ್ತೆ. ಟೇಸ್ಟು ತುಂಬಾನೇ ಹುಳಿ ಕೂಡ ಇರಲ್ಲ, ತುಂಬಾನೇ ಸಿಹಿ ಇರಲ್ಲ. ಒಂದು ಯುನೀಕ್ ಟೇಸ್ಟ್ ಇರುತ್ತೆ. ತಿನ್ಲಿಕ್ಕಂತೂ ತುಂಬಾನೇ ಮಜವಾಗಿರುತ್ತೆ. ಯಾರೆಲ್ಲ ಟ್ರೈ ಮಾಡಿಲ್ಲ ಈ ಹಣ್ಣನ್ನ ಒಮ್ಮೆ ಟ್ರೈ ಮಾಡಿ. ಹಾಗೇನೆ ನಾನಿಲ್ಲಿ ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಮಸಾಲ ರುಬ್ಕೊಳ್ಬೇಕಾಗಿಲ್ಲ. ತುಂಬಾನೇ ಹೆಲ್ದಿಯಾಗಿ ಸಾಂಬಾರನ್ನ ಹೇಗ್ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಒಂದು ಪಾತ್ರೆಗೆ ಒಂದ್ 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಸಾಸಿವೆ ಸಿಡಿದ್ಮೇಲೆ ನಂತರ ಒಂದು 2 ಒಣಮೆಣಸಿನ್ಕಾಯಿ ಹಾಕೊಂಡು ಒಗ್ಗರಣೆಗೆ ಸ್ವಲ್ಪ ಕರಿಬೇವು, ಸ್ವಲ್ಪ ಒಂದು ಚಿಟಿಕೆಯಷ್ಟು ಇಂಗು, ನಂತರ ನಮ್ಗೆ ಎಷ್ಟು ಬೇಕು ಅಷ್ಟು ನುಗ್ಗೆಕಾಯನ್ನ ಸೇರಿಸ್ಕೊಳ್ಬಹುದು. ಈ ನುಗ್ಗೆಕಾಯಿ ಎಲ್ಲ ತುಂಬಾ ಸ್ಟೋರ್ ಮಾಡ್ಲಿಕ್ಕೆ ಆಗಲ್ಲ. ಹಂಗಾಗಿ ನಾನಿಲ್ಲಿ ತಂದು 2 ದಿನದಲ್ಲೇ ಖಾಲಿ ಮಾಡ್ಬಿಡ್ತೀನಿ. ಹಾಗಾಗಿ ನಾನಿಲ್ಲಿ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಜಾಸ್ತಿ ನುಗ್ಗೆಕಾಯಿನ ಬಳಸ್ಕೊಂಡಿದ್ದೀನಿ. ಒಂದೊಂದು 4-5 ನೋಡಿ ನಿಮ್ಗೆ ಬೇಕಾದಷ್ಟು ಸೇರಿಸ್ಕೊಳ್ಬಹುದು. ನಂತರ ಇದಕ್ಕೆ ಒಂದು ಈರುಳ್ಳಿ, ಹಾಗೆ ಒಂದು ಟೊಮೊಟೊ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆಯನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಬೇಯಿಸಿ ಇಟ್ಕೊಂಡಂತ ಬೇಳೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಮಸಾಲೆ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಮಸಾಲ ರುಬ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಹಂಗಾಗಿ ನಾನು ಇಲ್ಲಿ ಬೇಳೆಯನ್ನ ಸೇರಿಸ್ಕೊಂಡು ನಂತರ ಸಾಂಬಾರು ಪುಡಿ ಹಾಗೆ ಖಾರದ ಪುಡಿಯನ್ನ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಬೇಕಾಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ತುಂಬಾನೇ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ. ಈ ಕಾಯಿ ಎಲ್ಲ ಹಾಕಿ ರುಬ್ಕೊಂಡು ಮಾಡೋದಕ್ಕಿಂತ ಇದು ಈಸಿಯಾಗೂ ಕೂಡ ಆಗುತ್ತೆ, ಕ್ವಿಕ್ ಆಗುತ್ತೆ. ಮಸಾಲ ಎಲ್ಲ ರುಬ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದನ್ನ ಒಂದು ಅರ್ಧ ಬೇಯಿಸ್ಕೊಂಡಾದ್ಮೇಲೆ ನಾನಿಲ್ಲಿ ತೆಂಗಿನಕಾಯನ್ನ ಹಾಕೊಳ್ತಾ ಇದ್ದೀನಿ. ಈ ರೀತಿ ಮಧ್ಯದಲ್ಲಿ ಹಾಕೊಂಡು ನಂತರ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ. ಅದನ್ನು ಕೂಡ ರಸವನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದು 3-4 ನಿಮಿಷ ಕುದಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಸಾಂಬಾರ್ ರೆಡಿ ಆಗುತ್ತೆ. ನಂತರ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೆ. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಮುದ್ದೆಯನ್ನ ಮಾಡ್ಕೊಂಡಿದ್ದೆ. ಮುದ್ದೆ ಅಂತೂ ಇದು ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಅನ್ನದ ಜೊತೆಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೇನೆ ನಾನಿಲ್ಲಿ ಒಂದು ಫೇಸ್ ಪ್ಯಾಕ್ ಅನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬೌಲ್ಗೆ ಒಂದು ಚಿಕ್ಕ ಬಾಳೆಹಣ್ಣನ್ನ ತಗೊಂಡಿದ್ದೀನಿ. ನೀವು ಪಚ್ಚ ಬಾಳೆಹಣ್ಣೆಲ್ಲ ಆದ್ರೆ ಒಂದು ಅರ್ಧ ಸೇರಿಸ್ಕೊಂಡ್ರೆ ಸಾಕಾಗತ್ತೆ ಫೇಸ್ಗೆ. ನಾನಿಲ್ಲಿ ಒಂದು ಚಿಕ್ಕ ಬಾಳೆಹಣ್ಣನ್ನ ಸೇರಿಸ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಒಂದು ಸ್ಪೂನಲ್ಲಿ ಅಥವಾ ಫೋರ್ಕಲ್ಲಿ ಯಾವ್ದ್ರಲ್ಲಾದ್ರೂ ಸ್ಮ್ಯಾಶ್ ಮಾಡ್ಕೊಂಡು ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪವನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಜೇನುತುಪ್ಪವನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಫೇಸ್ ಪ್ಯಾಕು ರೆಡಿ ಆಗುತ್ತೆ. ಬನ್ನಿ ಇದರ ಬೆನಿಫಿಟ್ಸ್ ಆಗಿನೇ ಹೇಗೆ ಅಪ್ಲೈ ಮಾಡೋದು ನೋಡೋಣ. ಈ ಫೇಸ್ ಪ್ಯಾಕ್ ಅನ್ನ ಆಲ್ ಓವರ್ ಫೇಸ್ ಆಗಿನೇ ನೆಕ್ಗೂ ಕೂಡ ಅಪ್ಲೈ ಮಾಡ್ಬೋದು. ನಿಮ್ಗೇನಾದ್ರೂ ಸ್ಕಿನ್ ಡ್ರೈ ಆಗಿದೆ, ಸ್ಕಿನ್ ತುಂಬಾನೇ ಡಿಹೈಡ್ರೇಟ್ ಆಗಿದೆ ಅಂದ್ರೆ ಕೈಗೆ ಕಾಲ್ಗೂ ಕೂಡ ಅಪ್ಲೈ ಮಾಡ್ಬೋದು. ತುಂಬಾನೇ ಸಣ್ಣ ಆಗ್ತಾ ಇದೆ ಬಿಸಿಲಿಗೆ ಹೋಗ್ಬಿಟ್ಟು, ತುಂಬಾನೇ ಪಿಗ್ಮೆಂಟ್ ಆಗಿದೆ ಸ್ಕಿನ್ ಅನ್ನೋರು ಕೈಗೂ ಕಾಲ್ಗೂ ಕೂಡ ಅಪ್ಲೈ ಮಾಡ್ಬೋದು. ಸ್ಕಿನ್ ಎಲ್ಲ ಬರ್ನ್ ಆಗಿದೆ ಬಿಸಿಲಿಗೆ ಹೋಗ್ಬಿಟ್ಟು ಅನ್ನೋರು ಕೂಡ ನೀವು ಅಪ್ಲೈ ಮಾಡ್ಬೋದು. ಫೇಸ್ಗೂ ಕೂಡ ಅಷ್ಟೇನೆ. ಈ ಸಮ್ಮರ್ ಅಲ್ಲಿ ಬಿಸಿಲಲ್ಲಿ ಆಚೆ ಓಡಾಡುವಾಗ ತುಂಬಾನೇ ಧೂಳಿರುತ್ತೆ. ಅದರಿಂದನೂ ಕೂಡ ನಮ್ಮ ಸ್ಕಿನ್ ಅನ್ನ ಕ್ಲೀನ್ ಮಾಡೋದಕ್ಕೆ ಈ ಫೇಸ್ ಪ್ಯಾಕ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ನಾವು ಇಲ್ಲಿ ಜೇನುತುಪ್ಪವನ್ನ ಬಳಸಿರೋದ್ರಿಂದ ಇದು ಒಂದು ಜೆಂಟಲ್ ಕ್ಲೆನ್ಸರ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಇದು ನಮ್ಮ ಆಂಟಿ ಏಜಿಂಗ್ ಆಗಿರ್ಬೋದು, ಹಾಗೇನೆ ನಮ್ಮ ಸ್ಕಿನ್ ಅನ್ನ ಕ್ಲೆನ್ಸ್ ಮಾಡೋದಕ್ಕೆ, ಹಾಗೇನೆ ಇದು ಒಂದು ಸ್ಕಿನ್ ಅನ್ನ ಹೈಡ್ರೇಟ್ ಮಾಡೋದಕ್ಕಾಗಿರ್ಬೋದು, ಮಾಯಿಶ್ಚರೈಸ್ ಮಾಡೋದಕ್ಕಾಗಿ ತುಂಬಾನೇ ಹೆಲ್ಪ್ ಮಾಡುತ್ತೆ ಹನಿ. ಜೇನುತುಪ್ಪ ನಮ್ಮ ಸ್ಕಿನ್ ಅನ್ನ ಹೈಡ್ರೇಟ್ ಆಗ್ಲಿ ಅಥವಾ ಮಾಯಿಶ್ಚರೈಸ್ ಮಾಡೋದಲ್ದೇನೆ ನಮ್ಮ ಸ್ಕಿನ್ ಅನ್ನ ತುಂಬಾನೇ ಹೆಂಗಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗಂತೂ ತುಂಬಾ ಜನ 25 ವರ್ಷ ಆಗಿರುತ್ತೆ ಅಷ್ಟೇ, 30-35 ವರ್ಷದ ತರ ಕಾಣಿಸ್ತಾ ಇರ್ತಾರೆ. ಅಂತವ್ರಿಗೆ ಪ್ರೀ ಮೆಚ್ಯೂರ್ ಏಜಿಂಗ್ ನ ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಜೇನುತುಪ್ಪ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಥವಾ ಮುಖದಲ್ಲಿ ಪಿಂಪಲ್ಸ್ ಏನಾದ್ರೂ ಆಗಿದ್ರೆ ಅದಕ್ಕೂ ಕೂಡ ಈ ಒಂದು ಫೇಸ್ ಪ್ಯಾಕ್ ಅನ್ನ ನೀವು ಯೂಸ್ ಮಾಡ್ಬೋದು.
ಹಾಗೆಯೇ ನಾನಿಲ್ಲಿ ಬಾಳೆಹಣ್ಣನ್ನು ಯೂಸ್ ಮಾಡಿದ್ದೀನಿ. ಬಾಳೆಹಣ್ಣನ್ನು ಯೂಸ್ ಮಾಡೋದ್ರಿಂದ ಇದರಲ್ಲಿರುವಂಥ ವಿಟಮಿನ್ ಎ ಹಾಗೆ ವಿಟಮಿನ್ ಸಿ ನಮ್ಮ ಸ್ಕಿನ್ ಹೆಲ್ತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ವಿಟಮಿನ್ ಎ ಆಗಿ ನಮ್ಮ ರಿಂಕಲ್ಸ್ ಏನಿರುತ್ತೆ ಅಥವಾ ಫೈನ್ ಲೈನ್ಸ್ ಏನಿರುತ್ತೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ವಿಟಮಿನ್ ಸಿ ನಮ್ಮ ಸ್ಕಿನ್ಗೆ ಒಂದು ಬ್ರೈಟನ್ ಕೊಡುತ್ತೆ, ಅಂದರೆ ಬ್ರೈಟ್ ಟೋನನ್ನು ಕೊಡುತ್ತೆ. ಹಾಗೆಯೇ ಈವನ್ ಟೋನ್ ಕೊಡೋದಕ್ಕೂ ಕೂಡ ಈ ವಿಟಮಿನ್ ಸಿ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಮ್ಮ ಎರಡು ಕಾಂಬಿನೇಷನ್ ಏನಿದೆ ಜೇನುತುಪ್ಪ ಮತ್ತೆ ಬಾಳೆಹಣ್ಣಿಂದು ತುಂಬಾ ಚೆನ್ನಾಗಿ ಸ್ಕಿನ್ಗೆ ವರ್ಕ್ ಆಗುತ್ತೆ. ಈ ಫೇಸ್ ಪ್ಯಾಕ್ ಅನ್ನ ಯೂಸ್ ಮಾಡೋದ್ರಿಂದ ಅಷ್ಟೇ ನಮ್ಮ ಸ್ಕಿನ್ ಹೆಲ್ದಿ ಆಗೋದಿಲ್ಲ. ಇದಕ್ಕೆ ತಕ್ಕಂತೆ ನಾವು ನೀರು ಕುಡಿಯೋದಾಗಿರ್ಬೋದು ಅಥವಾ ಒಂದು ಹೆಲ್ದಿ ಫುಡ್ ರೂಟೀನ್ ಅನ್ನ ಫಾಲೋ ಮಾಡೋದಾಗಿರ್ಬೋದು ಅಥವಾ ದಿನಕ್ಕೆ ಯಾವ್ದಾದ್ರು ಒಂದು ಆಕ್ಟಿವಿಟಿಯನ್ನ ಮಾಡೋದಾಗಿರ್ಬೋದು, ಜಿಮ್ ಅಥವಾ ಯೋಗ, ವಾಕ್ ಯಾವ್ದಾದ್ರು ಆಗ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಮಾಡೋದ್ರಿಂದ ಕೂಡ ಹೆಲ್ದಿ ಆದಂತ ಸ್ಕಿನ್ ಅನ್ನ ನಾವು ಇಟ್ಕೊಳ್ಬಹುದು. ಬರೀ ಫೇಸ್ ಪ್ಯಾಕ್ ಅನ್ನ ನಾವು ಮೇಂಟೈನ್ ಮಾಡೋದಕ್ಕಷ್ಟೇ, ಸ್ಕಿನ್ ಮೇಂಟೈನ್ ಮಾಡೋದಕ್ಕಷ್ಟೇ ನಾವು ಯೂಸ್ ಮಾಡ್ಬೋದು. ಆದ್ರೆ ನಮ್ಮ ಇನ್ನರ್ ಹೆಲ್ತ್ ಬ್ಯೂಟಿ ಏನಿದೆ ಅದನ್ನ ನಾವು ಸರಿಯಾಗಿ ಮೇಂಟೈನ್ ಮಾಡಬೇಕು. ಇದನ್ನ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನಂತರ ಒಂದು 10 ರಿಂದ 15 ನಿಮಿಷ ಡ್ರೈ ಆಗ್ಲಿಕ್ಕೆ ಬಿಟ್ಟು ನಂತರ ನೀವು ಒಂದು ನಾರ್ಮಲ್ ಟೆಂಪರೇಚರ್ ಅಲ್ಲಿ ಇರುವಂತ ಒಂದು ವಾಟರ್ ಅನ್ನ ಯೂಸ್ ಮಾಡಿ ವಾಶ್ ಮಾಡ್ಕೊಳ್ಬಹುದು. ನೋಡ್ತಾ ಇರ್ಬೋದು ನಾನು ಇಲ್ಲಿ ಹ್ಯಾಂಡ್ಸಿಗೂ ಕೂಡ ಅಪ್ಲೈ ಮಾಡಿದ್ದೀನಿ. ನಾನಿಲ್ಲಿ 10-15 ನಿಮಿಷ ಬಿಟ್ಟು ನಂತರ ವಾಶ್ ಮಾಡಿದ್ದೀನಿ. ನಂತರ ನನ್ನದು ತುಂಬಾನೇ ಸೆನ್ಸಿಟಿವ್ ಸ್ಕಿನ್ನು, ಹಾಗಾಗಿ ನಾನಿಲ್ಲಿ ಒಂದು ಐಸ್ ಕ್ಯೂಬ್ ಅನ್ನ ರಬ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು ಅಥವಾ ಸ್ಕಿನ್ ಅಲ್ಲಿ ಯಾವುದೇ ರ್ಯಾಷಸ್ ಆಗಲ್ಲ. ನಂದು ಏನಾಗುತ್ತೆ ಫೇಸ್ ಅಲ್ಲಿ ಯಾವ್ದಾದ್ರು ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ಮೇಲೆ ತುಂಬಾನೇ ಸ್ವಲ್ಪ ರೆಡ್ಡಿಶ್ ಆಗಿರ್ಬೋದು ಅಥವಾ ಏನಾದ್ರೂ ರ್ಯಾಷಸ್ ಆಗುತ್ತೆ. ಅದಕ್ಕಾಗಿ ನಾನಿಲ್ಲಿ ಐಸ್ ಕ್ಯೂಬ್ ಅನ್ನ ಯೂಸ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ನ್ಯಾಚುರಲ್ ಗ್ಲೋ ಇದೆ ಅಂತ ಹೇಳ್ಬಿಟ್ಟು ಫೇಸ್ ಅಲ್ಲಿ ನಾನು ಯಾವುದೇ ರೀತಿ ಸಿರಮ್ ಅಥವಾ ಮಾಯಿಶ್ಚರೈಸರ್ ಏನೂ ಅಪ್ಲೈ ಮಾಡಿಲ್ಲ. ನ್ಯಾಚುರಲ್ ಫೇಸ್ನ ಯಾವ ರೀತಿ ಇದೆ ಅಂತ ನೋಡ್ಬೋದು. ಒಂದು ನ್ಯಾಚುರಲ್ ಗ್ಲೋ ಕೊಡುತ್ತೆ ಇದು ಬನಾನಾ ಹಾಗೆಯೇ ಹನಿ ಹಾಕಿರೋದ್ರಿಂದ. ಯಾರೆಲ್ಲ ಒಮ್ಮೆ ಟ್ರೈ ಮಾಡಿಲ್ಲ ಟ್ರೈ ಮಾಡಿ. ಈ ಸಮ್ಮರಲ್ಲಂತೂ ಸ್ಕಿನ್ನು ತುಂಬಾ ಡ್ರೈ ಆಗ್ತಾ ಇರುತ್ತೆ. ಡ್ರೈ ಆಗಿರೋದ್ರಿಂದ ಆ ಗ್ಲೋ ಅನ್ನೋದು ಹೊರಟೋಗಿರುತ್ತೆ. ಒಂದು ನ್ಯಾಚುರಲ್ ಗ್ಲೋ ಬೇಕಂದರೆ ಈ ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡ್ಬೋದು. ನಾನು ಕೈಗಳಿಗೂ ಕೂಡ ಅಪ್ಲೈ ಮಾಡಿದ್ದೆ. ನೀವು ಫುಲ್ ಬಾಡಿಗೂ ಕೂಡ ಅಪ್ಲೈ ಮಾಡಿ ಒಂದು 20 ಮಿನಿಟ್ಸ್ ಬಿಟ್ಟರೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬೇಗ ಡ್ರೈ ಆದರೆ ಸ್ವಲ್ಪ ಅಪ್ಲೈ ಮಾಡ್ತಾಯಿದ್ರೆ ಒಂದು 20 ಮಿನಿಟ್ಸ್ ಬಿಡೋಕ್ಕಾಗುತ್ತೆ. ಇಲ್ಲಾಂದರೆ ಒಂದು 10 ಮಿನಿಟ್ಸ್ ಬಿಟ್ಟು ನೀವು ನಂತರ ವಾಶ್ ಮಾಡ್ಬೋದು. ತುಂಬ ಬಿಸಿ ನೀರಲ್ಲಿ ವಾಶ್ ಮಾಡೋಕ್ಕೆ ಹೋಗಬಾರ್ದು. ಒಂದು ಉಗುರು ಬೆಚ್ಚಗಿರುವಂಥ ನೀರಲ್ಲಿ ಇದನ್ನು ವಾಶ್ ಮಾಡ್ಬೋದು. ಅಥವಾ ಇವಾಗ ಸಮ್ಮರ್ ಆಗಿರೋದ್ರಿಂದ ತಣ್ಣೀರಲ್ಲಿ ವಾಶ್ ಮಾಡಿದರೆ ಅಂದರೆ ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡ್ಕೊಳ್ಬೋದು. ಹಾಗೆಯೇ ನಿಮಗೆ ಹಾಗೆಯೇ ಈ ಫೇಸ್ ಪ್ಯಾಕ್ ನೀವೇನಾದರೂ ಟ್ರೈ ಮಾಡಿದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ರೆಸಿಪಿಗಳು ಕೂಡ ಹೇಗಾಯಿತು ಅಂತ ತಿಳಿಸಿ. ಹಾಗೆಯೇ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಕರುನಾಡು.